Namaste Elrigo. Hi my dear student. Today we have to discuss about the 8th standard 10th chapter, Combustion and Flame is a chemistry. See, what is the meaning of combustion? Combustion means dahana ante ಹೇಳಿ. And flame ಅಂದರೆ ಜ್ವಾಲೆ. ಫ್ಲೇಮ್ ಅಂದರೆ ಏನು? ಉರಿತಕ್ಕಂತಹ ಆ ಜ್ವಾಲೆಯನ್ನು ಫ್ಲೇಮ್ ಅಂತ ಹೇಳಿ ಕರಿತೀವಿ. See, what are how the flame will comes out? What are the materials we have to burn? The flames comes out. ಯಾವ ವಸ್ತುವನ್ನು ಉರಿಸಿದ್ರೆ ಜ್ವಾಲೆ ಅಥವಾ ಬೆಂಕಿ ಉಂಟಾಗುತ್ತೆ, ಹೇಗೆ ಉಂಟಾಗುತ್ತೆ ಅದನ್ನ ಮಾಡೋಣ. ಓಕೆ, ಸಿ ವಿ ಯೂಸ್ ಎ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ಯೂಯಲ್ ಫಾರ್ ವೇರಿಯಸ್ ಪರ್ಪಸ್ ಅಟ್ ಹೋಮ್. ನಮ್ಮ ಮನೆಗಳಲ್ಲೇನು ಬೇರೆ ಬೇರೆ ಕೆಲಸಗಳಿಗೆ ಇಂಧನವನ್ನು ವಿವಿಧ ರೀತಿಯ ಇಂಧನಗಳನ್ನು ಉಪಯೋಗಿಸ್ತೀವಿ. In industry and for running automobiles is not only for fuel is used in at home. ಮನೆಯಲ್ಲಿ ಮಾತ್ರ ಇಂಧನವನ್ನು ಉಪಯೋಗಿಸಲ್ಲ, ಇಂಡಸ್ಟ್ರಿಗಳಲ್ಲಿ ಮತ್ತು ಆಟೋಮೊಬೈಲ್ಗಳಲ್ಲಿ. ಇಂಡಸ್ಟ್ರೀಸ್ ಅಂದರೆ ಕಾರ್ಖಾನೆಗಳು ಮತ್ತು ಆಟೋಮೊಬೈಲ್ಸ್ ವಾಹನಗಳಲ್ಲೂ ಸಹ ಇಂಧನವನ್ನು ಬಳಸ್ತೀವಿ. ಕ್ಯಾನ್ ಯು ನೇಮ್ ಎ ಫ್ಯೂ ಫ್ಯೂಯಲ್ಸ್ ಯೂಸ್ಡ್ ಅವರ್ ಹೋಮ್? ಹಾಗಾದರೆ ಮನೆಯಲ್ಲಿ ಬಳಸ್ತಕ್ಕಂತಹ ಕೆಲವೊಂದು ಇಂಧನಗಳ ಹೆಸರುಗಳನ್ನ ನೀವು ಗೆಸ್ ಮಾಡೋಕ್ಕಾಗತ್ತಾ? ಏನೇನು ಬಳಸ್ತೀವಿ ನಾವು? ಫಸ್ಟ್ ಆಫ್ ಆಲ್ ವುಡ್ ಅಲ್ವಾ, ಮರ. ಅಂದರೆ ಸೌದೆ ಒಲೆ ಇದ್ದರೆ ಅದನ್ನು ಉರಿ ಇಡೋದಕ್ಕೆ ಮರದ ತುಂಡುಗಳು ಅವುಗಳನ್ನ ಬಳಸ್ತೀವಿ. ಆ್ಯಂಡ್ ಚಾರ್ಕೋಲ್, ಇದ್ದಿಲನ್ನು ಫ್ಯೂಯಲ್ ಇಂಧನವಾಗಿ ಬಳಸ್ತೀವಿ. LPG ಗ್ಯಾಸ್ ಅಲ್ವಾ, ಅಥವಾ ಗೋಬರ್ ಗ್ಯಾಸ್, ಇವೆಲ್ಲವೂ ಮನೆಯಲ್ಲಿ ಬಳಸ್ತಕ್ಕಂತಹ ಇಂಧನಗಳು. ಅದೇ ರೀತಿ ನೇಮ್ ಎ ಫ್ಯೂ ಫ್ಯೂಯಲ್ಸ್ ಯೂಸ್ಡ್ ಇನ್ ಟ್ರೇಡ್ ಆ್ಯಂಡ್ ಇಂಡಸ್ಟ್ರಿ. ಅದೇ ಥರ ವ್ಯಾಪಾರಕ್ಕೆ ಅಥವಾ ಕಾರ್ಖಾನೆಗಳಲ್ಲಿ ಬಳಸ್ತಕ್ಕಂತಹ ಕೆಲವೊಂದು ಇಂಧನದ ಹೆಸರನ್ನು ಹೇಳಿ ಅಂತೇಳಿ ಕೇಳ್ತಿದ್ದಾರೆ. ಯಾವುದ್ಯಾವುದನ್ನು ಬಳಸ್ತೀವಿ ವ್ಯಾಪಾರದಲ್ಲಿ ಮತ್ತು ಕಾರ್ಖಾನೆಗಳಲ್ಲಿ? ಪೆಟ್ರೋಲ್, ಡೀಸೆಲ್, ಕೋಲ್, CNG, ನ್ಯೂಕ್ಲಿಯರ್ ಫ್ಯೂಯಲ್, ಇವೆಲ್ಲವೂ ಸಹ ನಾವು ವುಡ್ ಆಲ್ಸೋ ಸೌದೆಯ ತುಣುಕುಗಳನ್ನು ಸಹ ಬಳಸ್ತಾರೆ ಅಲ್ವಾ. ಇವೆಲ್ಲವೂ ನಮ್ಮ ಕಾರ್ಖಾನೆಗಳಲ್ಲಿ ಮತ್ತು ಆಟೋಮೊಬೈಲ್ಸ್ಗಳಲ್ಲಿ, ಇಂಡಸ್ಟ್ರಿಗಳಲ್ಲಿ ಉಪಯೋಗಿಸ್ತಕ್ಕಂತಹ ಕೆಲವೊಂದು ಇಂಧನಗಳು. ಯುವರ್ ಲಿಸ್ಟ್ ವಿಲ್ ಕಂಟೈನ್ಸ್ ಫ್ಯೂಯಲ್ಸ್ ಲೈಕ್ ಎ ಕೌ ಡಂಗ್. ಇಲ್ಲಿ ಕೊಟ್ಟಿದ್ದಾರೆ. ಕೌ ಡಂಗ್ ಅಂದರೆ ಈ ಪ್ರಾಣಿಗಳಿಂದ ಬರ್ತಕ್ಕಂಥ ಸಗಣಿ ಅಂತ ಏನು ಕರಿತೀವಿ, ಅದನ್ನು ಬೆರಣಿ ಥರ ಮಾಡಿ ಅದನ್ನು ಸಹ ಒಲೆಯ ಉರುವಲಾಗಿ ಇಂಧನವಾಗಿ ಬಳಸ್ಬೋದು. ವುಡ್, ಸೌದೆ ಒಲೆ, ಸೌದೆಯನ್ನು, ಕೋಲ್, ಕಲ್ಲಿದ್ದಲು ಕಾರ್ಖಾನೆಗಳಲ್ಲಿ, ಚಾರ್ಕೋಲ್, ಇದ್ದಿಲು ಮನೆಗಳಲ್ಲಿ, ಪೆಟ್ರೋಲ್ ಮತ್ತು ಡೀಸೆಲ್ ಆಟೋಮೊಬೈಲ್ ವಾಹನಗಳಲ್ಲಿ, ಮತ್ತು ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಇದನ್ನು ಸಹ ವಾಹನಗಳ ಪೆಟ್ರೋಲ್ ಮತ್ತು ಡೀಸೆಲ್ ಬದಲಾಗಿ ನೈಸರ್ಗಿಕವಾಗಿ ಸಂಪೀಡಿತ ನೈಸರ್ಗಿಕ ಅನಿಲ ಅಂತೇಳಿ ಕರೀತಾರೆ ಈ CNGಯನ್ನು. ಇದನ್ನು ವಾಹನಗಳ ಇಂಧನಗಳಲ್ಲಿ ಸಹ ಇದನ್ನು ಬಳಸ್ತಾರೆ. ಇದಿಷ್ಟು ನಾವು ತಿಳಿದಿರ್ತಕ್ಕಂತಹ ಕೆಲವೊಂದು ಇಂಧನಗಳ ಲಿಸ್ಟ್. ಯು ಆರ್ ಫೆಮಿಲಿಯರ್ ವಿತ್ ದ ಬರ್ನಿಂಗ್ ಆಫ್ ಎ ಕ್ಯಾಂಡಲ್. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಬರ್ನಿಂಗ್ ಆಫ್ ಎ ಕ್ಯಾಂಡಲ್ ಆ್ಯಂಡ್ ದ ಬರ್ನಿಂಗ್ ಆಫ್ ಎ ಫ್ಯೂಯಲ್ ಲೈಕ್ ಕೋಲ್? ಅಂದರೆ ನಿಮ್ಮೆಲ್ಲರಿಗೂ ಫೆಮಿಲಿಯರ್ ಇದೆ ಈ ಮೇಣದ ಬತ್ತಿ ಗೊತ್ತಲ್ವಾ, ಕ್ಯಾಂಡಲ್. ಅದನ್ನು ಉರಿಸಿದ್ರೆ ಏನಾಗುತ್ತೆ? ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಬರ್ನಿಂಗ್ ಆಫ್ ಎ ಕ್ಯಾಂಡಲ್ ಆ್ಯಂಡ್ ಲೈಕ್ ಎ ಕೋಲ್? ಎರಡು ವಸ್ತುಗಳನ್ನ ಕೊಡ್ತಾ ಇದ್ದಾರೆ. ಒಂದು ಕ್ಯಾಂಡಲ್ನ ಮೇಣದ ಬತ್ತಿಯನ್ನು ಉರಿಸ್ಬೇಕು, ಇನ್ನೊಂದು ಕೋಲ್ ಅಂದರೆ ಕಲ್ಲಿದ್ದಲನ್ನು ಉರಿಸ್ಬೇಕು. ಅವೆರಡಕ್ಕೂ ಏನು ವ್ಯತ್ಯಾಸವನ್ನು ನೋಡ್ತೀರಾ ಅಂತೇಳಿ ಕೇಳ್ತಿದ್ದಾರೆ. ಮೇ ಬಿ ಯು ವರ್ ಏಬಲ್ ಟು ಗೆಸ್ ಇಟ್. ನಿಮಗೆ ಊಹಿಸೋಕ್ಕೆ ಅಥವಾ ನಿಮಗೆ ತಿಳಿದಿರುತ್ತೆ ಅಂತ ಅಂದ್ಕೊಳ್ತೀವಿ. ಏನು? ಕ್ಯಾಂಡಲ್ ಬರ್ನ್ಸ್ ವಿತ್ ಎ ಫ್ಲೇಮ್ ವೆರಾಸ್ ಕೋಲ್ ಡಸ್ ನಾಟ್. ಫ್ಲೇಮ್ ಅಂದರೆ ಜ್ವಾಲೆ. ಒಂದು ಸ್ವಲ್ಪ ಬೆಂಕಿಗೆ ಸ್ವಲ್ಪ ಏನಾದರೂ ಬಿಸಿ ತಾಕಿದ್ರೆ ಕ್ಯಾಂಡಲ್ ಏನಾಗುತ್ತೆ? ಬರ್ನ್, ಹುರಿದು ಹೋಗುತ್ತೆ. ಆದರೆ ಕೋಲ್ ಡಸ್ ನಾಟ್, ಕಲ್ಲಿದ್ದಲು ಅದು ಕರ್ಗೋಗೋದಾಗಲಿ ಅಥವಾ ಅದು ಬೆಂಕಿ ಹತ್ಕೊಳ್ಳೋದಾದ್ರಿ ಆಗಲ್ಲ, ಉರಿಯಲ್ಲ. ಸಿಮಿಲರ್ಲಿ ಹಾಗೆ ಯು ವಿಲ್ ಫೈಂಡ್ ಮೆನಿ ಅದರ್ ಮೆಟೀರಿಯಲ್ಸ್ ಬರ್ನಿಂಗ್ ವಿತೌಟ್ ಫ್ಲೇಮ್. ಹಾಗೆ ಇನ್ನಿತರ ಕೆಲವು ವಸ್ತುಗಳು ಸಹ ಜ್ವಾಲೆ ಅಥವಾ ಬೆಂಕಿ ಇಲ್ಲದೆ ವಸ್ತುಗಳು ಉರಿಯೋದಕ್ಕೆ ವಿತೌಟ್ ಎ ಫ್ಲೇಮ್, ಜ್ವಾಲೆ ಇಲ್ಲದೆ ಎನಿ ಮೆಟೀರಿಯಲ್ಸ್ ಬರ್ನಿಂಗ್ ವಿತೌಟ್ ಎ ಫ್ಲೇಮ್, ಉರಿಯೋದಕ್ಕೆ ಸಾಧ್ಯ ಇಲ್ಲ. ಬೆಂಕಿ ಬೇಕೇ ಬೇಕು. ತಾನಾಗಿ ಯಾವುದಾದ್ರೂ ವಸ್ತು ಬೆಂಕಿ ಹತ್ಕೊಳುತ್ತಾ? ನೋ. ಲೆಟ್ ಅಸ್ ಸ್ಟಡಿ ದ ಕೆಮಿಕಲ್ ಪ್ರೊಸೆಸ್ ಆಫ್ ಬರ್ನಿಂಗ್ ಆ್ಯಂಡ್ ದ ಟೈಪ್ ಆಫ್ ಫ್ಲೇಮ್ ಪ್ರೊಡ್ಯೂಸ್ಡ್ ಬೈ ಡ್ಯೂರಿಂಗ್ ದಿಸ್ ಪ್ರೋಸೆಸ್. ಹಾಗಾದರೆ ಉರಿಯುವಿಕೆಯ ರಾಸಾಯನಿಕ ಪ್ರಕ್ರಿಯೆ. ಲೆಟ್ ಅಸ್ ಸ್ಟಡಿ ದ ಕೆಮಿಕಲ್ ಪ್ರೋಸೆಸ್. ಇದೊಂದು ಬರ್ನಿಂಗ್ ಅಂದರೆ ಉರಿಯುವಂಥದ್ದು, ಬೆಂಕಿ ಹತ್ಕೊಂಡು ಅದು ಕರ್ಗೋಗುವಂಥದ್ದು. ಇದು ಒಂದು ರೀತಿಯ ಒಂದು ರಾಸಾಯನಿಕ ಪ್ರಕ್ರಿಯೆ.
process burning and this type of flame produced during the process. ಹಾಗಾದ್ರೆ ಈ ಒಂದು ಪ್ರಕ್ರಿಯೆಯಲ್ಲಿ, ಈ ಒಂದು ರಾಸಾಯನಿಕ ಪ್ರಕ್ರಿಯೆಯಲ್ಲಿ ಉತ್ಪತ್ತಿಯಾಗುವಂತಹ ವಿವಿಧ ಬಗೆಯ ಜ್ವಾಲೆಗಳು ಯಾವ ರೀತಿ ಇರುತ್ತೆ, ಅದರಲ್ಲೂ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ಲೇಮ್ಸ್. ಸಿ ಬರ್ನಿಂಗ್ ಅಂಡ್ ದ ಟೈಪ್ಸ್ ಆಫ್ ಫ್ಲೇಮ್ ಅಂತ ಕಟ್ಟಿದ್ದಾರೆ. ಇಲ್ಲಿ ಟೈಪ್ಸ್ ಆಫ್ ಫ್ಲೇಮ್ ಅಂದ್ರೆ ವಿವಿಧ ರೀತಿಯ ಜ್ವಾಲೆಗಳ ಬಗ್ಗೆ ಅಧ್ಯಯನ ಮಾಡೋಣ. ಸಿ 10.1 ನೋಡಿ, ವಾಟ್ ಈಸ್ ಕಂಬಷನ್? ದಹನ. ಕಂಬಷನ್ ಅಂದ್ರೆ ಏನ್ ಹೇಳಿ? ದಹನ ಅಂತ. ಏನಾಗಾದ್ರೆ ದಹನ ಅಂದ್ರೆ ಏನು ಅಂದ್ರೆ ಯಾವುದೇ ವಸ್ತುವಿಗೆ ಜ್ವಾಲೆ, ಬೆಂಕಿಯನ್ನ ಕೊಟ್ಟು ಅದನ್ನ ಉರಿಸುವಂತಹ ಒಂದು ಪ್ರೋಸೆಸ್ನೇ ದಹನ ಅಂತೇಳಿ ಕರಿತೀವಿ ಅಲ್ವಾ. ಅದಕ್ಕೆ ಏನು ಬೇಕು? ಮುಖ್ಯವಾಗಿ ದಹನ ಆಗಬೇಕು, ವಸ್ತು ಉರಿಯೋದಕ್ಕೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರ್ತಕ್ಕಂಥ ವಸ್ತು ಯಾವುದು ಹಾಗಾದ್ರೆ ತಿಳ್ಕೊಳ್ಳೋಣ. ರಿಕಾಲ್ ದ ಆಕ್ಟಿವಿಟಿ ಆಫ್ ಬರ್ನಿಂಗ್ ಆಫ್ ಮೆಗ್ನೀಷಿಯಂ ರಿಬ್ಬನ್ ಪರ್ಫಾರ್ಮ್ಡ್ ಇನ್ ಕ್ಲಾಸ್ 7. ನೀವು 7th ಸ್ಟ್ಯಾಂಡರ್ಡಲ್ಲಿ ನಿಮ್ಗೊಂದು ಎಕ್ಸ್ಪೆರಿಮೆಂಟ್ ಇದೆ. ಏನು? ಮೆಗ್ನೀಷಿಯಂ ರಿಬ್ಬನ್. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ರೀತಿ ಸಿಲ್ವರ್ ಕಲರ್ ಇರುತ್ತೆ. ನಾನು ಇದು ವಿಡಿಯೋನಲ್ಲಿ ಲಾಸ್ಟಲ್ಲ ಮೆಗ್ನೀಷಿಯಂ ರಿಬ್ಬನ್ ಅದ್ರದ್ದು ಇಮೇಜಸ್ನ ಹಾಕ್ತೀನಿ. ಅದನ್ನು ಒಂದು ಕ್ಯಾಂಡಲಿಂದ ನಾವು ಉರಿಸಿದ್ರೆ ಅದೇನಾಗುತ್ತೆ? ಬೆಳಕು ಮತ್ತು ಶಾಖ ಎರಡನ್ನೂ ಕೊಡುತ್ತೆ. ವಿ ಲರ್ನ್ ದಟ್ ಮೆಗ್ನೀಷಿಯಂ ಬರ್ನ್ಸ್ ಟು ಫಾರ್ಮ್ ಎ ಮೆಗ್ನೀಷಿಯಂ ಆಕ್ಸೈಡ್. ಈ ಮೆಗ್ನೀಷಿಯಂ ರಿಬ್ಬನ್ನ ಸಿಲ್ವರ್ ಕಲರ್ ಇರ್ತಕ್ಕಂತಹ ಒಂದು ಪಟ್ಟಿ ಮೆಟಲ್, ಅದು ಈಸ್ ಒನ್ ಆಫ್ ದಿ ಮೆಟಲ್ ಮೆಗ್ನೀಷಿಯಮ್. ಆ ಒಂದು ಮೆಟಲ್ ರಿಬ್ಬನನ್ನು ನಾವು ಬೆಂಕಿಯಲ್ಲಿ ಉರಿಸಿದ್ರೆ ಅದು ಉರಿದು ಏನು? ಮೆಗ್ನೀಷಿಯಂ ಆಕ್ಸೈಡ್. ಮೆಗ್ನೀಷಿಯಂ ಆಕ್ಸೈಡನ್ನು, ಹೊಗೆಯನ್ನು ಉಂಟು ಮಾಡುತ್ತೆ. ಆ್ಯಂಡ್ ಪ್ರೊಡ್ಯೂಸ್ಡ್ ಈಟ್ ಆ್ಯಂಡ್ ಲೈಟ್. ಅದ್ರ ಜೊತೆಗೆ ಏನು ಬರುತ್ತೆ? ತುಂಬ ಚೆನ್ನಾಗಿರ್ತಕ್ಕಂಥ ಬಿಳಿಯ ಬೆಳಕು ಮತ್ತು ಶಾಖ ಎರಡನ್ನೂ ಉಂಟು ಮಾಡುತ್ತೆ. ನೀವು ಮೆಗ್ನೀಷಿಯಂ ರಿಬ್ಬನ್ನ ನಿಮ್ಮ ಶಾಲೆಗಳಲ್ಲಿ ನಿಮಗೆ ಬರ್ನ್ ಮಾಡಿ ತೋರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದನ್ನೇ ನೋಡಿ 2 minutes ಅಕ್ಕಪಕ್ಕ ನೋಡಿದ್ರೆ ನಿಮ್ಗೆ ಆ ವಸ್ತುಗಳೇ ಕಾಣಲ್ಲ, ಅಷ್ಟು ಪ್ರಕಾಶಮಾನವಾದಂತಹ ಬಿಳಿಯಾದ ಬೆಳಕನ್ನು ಉಂಟು ಮಾಡುತ್ತೆ ಮೆಗ್ನೀಷಿಯಂ ರಿಬ್ಬನ್. ನಾರ್ಮಲ್ ಬೆಳಕಿಗಿಂತ ತುಂಬ ಬೆಳ್ಳಗಿರುತ್ತೆ. ಅರ್ಥ ಆಯ್ತಾ? ಮೆಗ್ನೀಷಿಯಂ ರಿಬ್ಬನ್ನ ಉರಿಸಿದ್ರೆ ಏನು? ಮೆಗ್ನೀಷಿಯಂ ಆಕ್ಸೈಡ್ ಉತ್ಪತ್ತಿ ಆಗೋದ್ರ ಜೊತೆಗೆ ಶಾಖ ಮತ್ತು ಬೆಳಕು. ಈಟ್ ಅಂದರೆ ಶಾಖ, ಉಷ್ಣ, ಬಿಸಿ, ಮತ್ತು ಲೈಟ್, ಬೆಳಕು, ಇವೆರಡನ್ನು ಉಂಟು ಮಾಡುತ್ತೆ. ವೆನ್ ವಿ ಪರ್ಫಾರ್ಮ್ ಸಿಮಿಲರ್ಲಿ ಆಕ್ಟಿವಿಟಿ ವಿತ್ ಎ ಪೀಸ್ ಆಫ್ ಚಾರ್ಕೋಲ್. ಅದೇ ರೀತಿ ಈಗ ಮೆಗ್ನೀಷಿಯಂ ರಿಬ್ಬನ್ನ ಯಾವ ರೀತಿ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ, ಅದೇ ರೀತಿ ಎಕ್ಸ್ಪೆರಿಮೆಂಟ್ನ ಚಾರ್ಕೋಲ್ ಅಂದರೆ ಇದ್ದಿಲಿಗೆ ಮಾಡ್ಬೋದಾ? ಹೋಲ್ಡ್ ದ ಪೀಸ್ ಆಫ್ ವಿತ್ ಎ ಪೇರ್ ಆಫ್ ಟಂಗ್ಸ್ ಆ್ಯಂಡ್ ಬ್ರಿಂಗ್ ಇಟ್ ನಿಯರ್ ದ ಫ್ಲೇಮ್ ಆಫ್ ಎ ಕ್ಯಾಂಡಲ್ ಆರ್ ಎ ಬನ್ಸನ್ ಬರ್ನರ್. ವಾಟ್ ಡು ಯು ಅಬ್ಸರ್ವ್? ಒಂದು ಚಾರ್ಕೋಲ್, ಇದ್ದಿಲ್ಲದ ತುಣುಕನ್ನು ತೆಗೆದುಕೊಳ್ಳಿ, ಅದನ್ನು ಉರಿಸೋದಕ್ಕೆ ಇಕ್ಕಳದ ಮೂಲಕ ಹಿಡ್ಕೊಂಡು ಕ್ಯಾಂಡಲ್, ಫ್ಲೇಮ್ ಆಫ್ ಕ್ಯಾಂಡಲ್, ಒಂದು ಕ್ಯಾಂಡಲ್ನ ಜ್ವಾಲೆಯಿಂದನೋ ಅಥವಾ ಬುನ್ಸನ್ ಬರ್ನರ್ ಅಂತ ಕರೀತಾರೆ, ಈ ಚಿತ್ರದಲ್ಲಿ ಇದೆಯಲ್ಲ, ಈ ರೀತಿಯ ಒಂದು ಬುನ್ಸನ್ ಬರ್ನರ್ ಇಂದನೋ ನೀವು ಅದನ್ನು ಉರಿಸೋದಕ್ಕೆ ಸಾಧ್ಯನಾ? ಉರಿಸುವಾಗ ಅದನ್ನು ಅಬ್ಸರ್ವ್ ಮಾಡಬೇಕು. ವಾಟ್ ಡು ಯು ಅಬ್ಸರ್ವ್? ಏನನ್ನು ಗಮನಿಸ್ತೀರಾ? ವಿ ಫೈಂಡ್ ದಟ್ ಚಾರ್ಕೋಲ್ ಬರ್ನ್ಸ್ ಇನ್ ಏರ್. ಏನು? ಇದ್ದಿಲು ಗಾಳಿಯೊಂದಿಗೆ ಉರಿಯುತ್ತೆ. ಇದ್ದಿಲು ಏನಾಗುತ್ತೆ? ಗಾಳಿಯಲ್ಲಿ ಉರಿಯುವುದನ್ನು ನಾವು ನೋಡ್ತೀವಿ. ಗಾಳಿ ಜೊತೆ ಚಾರ್ಕೋಲ್ ಬರ್ನ್ಸ್ ಇನ್ ಏರ್, ಗಾಳಿಯೊಂದಿಗೆ ಉರಿಯೋದನ್ನು ಕಾಣ್ತೇವೆ. ವಿ ನೋ ದಟ್ ಕೋಲ್ ಅಂದರೆ ಕಲ್ಲಿದ್ದಲು ಟೂ ಬರ್ನ್ಸ್ ಇನ್ ಏರ್ ಪ್ರೊಡ್ಯೂಸಿಂಗ್ ಕಾರ್ಬನ್ ಡೈಆಕ್ಸೈಡ್. ಅದೇ ರೀತಿ ಈಗ ಮೆಗ್ನೀಷಿಯಂ ರಿಬ್ಬನ್ನ ಬರ್ನ್ ಮಾಡಿದ್ವಿ, ಅದನ್ನು ಉರಿಸಿದ್ವಿ. ಅನಂತರ ಅದೇ ರೀತಿಯ ಎಕ್ಸ್ಪೆರಿಮೆಂಟ್ನ ಯಾವುದೋ ಇದ್ದಿಲಿಗೆ ಮಾಡಿದ್ವಿ, ಅದು ಸಹ ಗಾಳಿಯೊಂದಿಗೆ ಉರಿಯುತ್ತೆ. ಅದೇ ರೀತಿ ಕಲ್ಲಿದ್ದಲು ಅಲ್ವಾ, ಈ ಕಲ್ಲಿದ್ದಲನ್ನು ಉರಿಸಿದ್ರು ಸಹ ಅದು ಸಹ ಯಾವುದ್ರ ಜೊತೆ ಉರಿಯುತ್ತೆ? ಬರ್ನ್ಸ್ ಇನ್ ಫ್ಲೇಮ್, ಅದು ಗಾಳಿಯೊಂದಿಗೆ ಉರಿದು ಏನನ್ನು ಪ್ರೊಡ್ಯೂಸ್ ಮಾಡುತ್ತೆ? ಪ್ರೊಡ್ಯೂಸಿಂಗ್ ಕಾರ್ಬನ್ ಡೈಆಕ್ಸೈಡ್, CO2, ಹೀಟ್, ಶಾಖ ಅಂದರೆ ಉಷ್ಣ, ಮತ್ತು ಲೈಟ್, ಬೆಳಕು, ಇದಿಷ್ಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅರ್ಥ ಆಯ್ತಾ? ಕಲ್ಲಿದ್ದಲನ್ನು ಉರಿಸಿದಾಗ ಅದು ಗಾಳಿಯೊಂದಿಗೆ ಉರಿದು ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಮತ್ತು ಹೀಟ್, ಉಷ್ಣ, ಶಾಖ ಅಂದರೆ ಹೀಟ್ ಅಂದರೆ ಆ್ಯಂಡ್ ಲೈಟ್, ಬೆಳಕು, ಇದಿಷ್ಟನ್ನು ಉಂಟು ಮಾಡುತ್ತೆ. ಅರ್ಥ ಆಯ್ತಾ? ಅದನ್ನು ತಿಳ್ಕೊಂಡ್ವಿ. ಅಂದರೆ ಯಾವುದೇ ಒಂದು ವಸ್ತುವನ್ನು ಉರಿಸಿದಾಗ ಅದರ ಆ ವಸ್ತುವಿನ ಆಕ್ಸೈಡ್ ಗಾಳಿಯೊಂದಿಗೆ ಉರಿದು ವಸ್ತುವಿನ ಹೊಗೆಯನ್ನು ಉಂಟು ಮಾಡುತ್ತೆ, ಅದ್ರ ಜೊತೆಗೆ ಶಾಖ ಮತ್ತು ಬೆಳಕು ಉಂಟಾಗುತ್ತೆ ಅನ್ನೋದನ್ನು ನಾವು ಈ ಒಂದು ಎಕ್ಸ್ಪೆರಿಮೆಂಟ್, ಈ ಬರ್ನಿಂಗ್ ಪ್ರೊಸೆಸ್ಸಿಂದ, ಕಂಬಷನ್, ದಹಿಸುವುದು, ದಹನ ಕ್ರಿಯೆಯಿಂದ ತಿಳ್ಕೊಂಡ್ವಿ. ಹಾಗಾದರೆ ಬರ್ನಿಂಗ್ ಆಫ್ ಮೆಗ್ನೀಷಿಯಂ ಈ ಚಿತ್ರದಲ್ಲಿರತಕ್ಕಂಥದ್ದು. ಸಿ ನೆಕ್ಸ್ಟ್, a chemical process in which a substance reacts with oxygen to give off heat is called a combustion. ಏನು? ದಹನ ಕ್ರಿಯೆ ಅಂದರೆ ಏನು ಅಂತೇಳಿ ಆವಾಗಲೇ ಕೇಳಿದ್ವಿ ಅಲ್ವಾ. ಇದು ಒಂದು ಉರಿಸುವಂಥದ್ದು, ಯಾವುದೇ ಒಂದು ವಸ್ತು
ಜ್ವಾಲೆಯೊಂದಿಗೆ ಉರಿದು ಅದು ತನ್ನ ಮೂಲ ಸ್ಥಿತಿಯನ್ನು ಕಳ್ಕೊಂಡ್ಬಿಡುತ್ತೆ. ಇಂಥ ಒಂದು ಪ್ರೋಸೆಸ್ನ ಏನು ಮಾಡ್ತೀವಿ, ರಾಸಾಯನಿಕ ಪ್ರಕ್ರಿಯೆ. ಇದೊಂದು ದಹಿಸುವಿಕೆ, ದಹನ ಕ್ರಿಯೆ ಅನ್ನೋದು ಒಂದು ರಾಸಾಯನಿಕ ಪ್ರಕ್ರಿಯೆ. ಇಸ್ ಎ ಕೆಮಿಕಲ್ ಪ್ರೋಸೆಸ್ ಇನ್ ವಿಚ್ ಎ ಸಬ್ಸ್ಟೆನ್ಸಸ್ ರಿಯಾಕ್ಟ್ ವಿತ್. ಮತ್ತು ದಹನ ಕ್ರಿಯೆ ನಡಿಬೇಕಾದ್ರೆ ಆ ವಸ್ತು ಸಬ್ಸ್ಟೆನ್ಸಸ್ ಯಾವ್ದ್ರ ಜೊತೆ ರಿಯಾಕ್ಟ್ ಆಗುತ್ತೆ, ರಿಯಾಕ್ಟ್ ವಿತ್ ಆಕ್ಸಿಜನ್. ಆಕ್ಸಿಜನ್ ಅಂದರೆ ಹೇರ್ ಅಲ್ವಾ, ಗಾಳಿಯೊಂದಿಗೆ, ಆಮ್ಲಜನಕದೊಂದಿಗೆ ವರ್ತಿಸಿ ಟು ಗಿವ್ ಎ ಈಟ್. ಉರಿದು ಏನನ್ನು ಕೊಡುತ್ತೆ, ಉಷ್ಣವನ್ನು. ಅರ್ಥ ಆಯ್ತಾ? ಈಟ್ ಆ್ಯಂಡ್ ಲೈಟ್ ಎರಡೂ ಬರುತ್ತೆ ಅಲ್ವಾ ವಸ್ತು. ಈ ದಹನ ಕ್ರಿಯೆ ಎಂಬುದು ಒಂದು ರಾಸಾಯನಿಕ ಪ್ರಕ್ರಿಯೆಯಾಗಿದ್ದು ವಸ್ತುಗಳು ಗಾಳಿಯೊಂದಿಗೆ, ಆಮ್ಲಜನಕದೊಂದಿಗೆ ವರ್ತಿಸಿ ಅದ್ರ ಜೊತೆ ಉರಿಯೋದ್ರಿಂದ ಉಷ್ಣವನ್ನು ಬಿಡುಗಡೆ ಮಾಡುತ್ತೆ. ಈ ಒಂದು ಪ್ರೋಸೆಸ್ಗೆ ಏನಂತ ಕರಿತೀವಿ, ದಹನ ಕ್ರಿಯೆ. ಏನಂತ ಕರಿತೀವಿ, ಕಂಬಷನ್. ದ ಸಬ್ಸ್ಟೆನ್ಸಸ್ ದಟ್ ಅಂಡರ್ಗೋಸ್ ಕಂಬಷನ್ ಇಸ್ ಸೆಡ್ ಟು ಬಿ ಎ ಕಂಬಸ್ಟೇಬಲ್. ಏನು, ಈ ರೀತಿ ದಹನಕ್ಕೆ ಒಳಗಾಗುವ ವಸ್ತುವನ್ನು ನಾವು ಕಂಬಸ್ಟೇಬಲ್ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ. ದಹ್ಯ ವಸ್ತು, ಉರಿಯುವಂತಹ ವಸ್ತು ಯಾವುದಿಲ್ಲಿ, ಮರದ ತುಂಡು ಇರ್ಬೋದು, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಇದ್ದಿಲಿರ್ಬೋದು, ಕಲ್ಲಿದ್ದಲಿರ್ಬೋದು, ಇದೆಲ್ಲ ಉರಿಯುವಂತಹ ವಸ್ತು, ದಹ್ಯ ವಸ್ತು ಅಂದರೆ ಕಂಬಸ್ಟೇಬಲ್ ಸಬ್ಸ್ಟೆನ್ಸಸ್ ಅಂತೇಳಿ ಕರಿತೀವಿ. ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಫ್ಯೂಯಲ್. ಹಾಗೂ ಸಹ ಇದನ್ನು ಇಂಧನವೆಂದು ಸಹ ಇದನ್ನು ಕರೆಯುತ್ತೇವೆ. ದ ಫ್ಯೂಯಲ್ ಮೇ ಬಿ ಎ ಸಾಲಿಡ್, ಲಿಕ್ವಿಡ್ ಆರ್ ಗ್ಯಾಸ್. ಇಂಧನ ಅನ್ನೋದು ಸಾಲಿಡ್. ಈಗ ವುಡ್, ಮರ, ಅದು ಸಾಲಿಡ್. ಕೋಲ್, ಅದು ಸಾಲಿಡ್. ಕಲ್ಲಿದ್ದಲು, ಕಲ್ಲಿನ ರೂಪದಲ್ಲಿರುತ್ತೆ. ಚಾರ್ಕೋಲ್, ಇದ್ದಿಲ್ಲ, ಅದು ಸಾಲಿಡ್. ಇದು ಪೆಟ್ರೋಲ್, ಡೀಸೆಲ್, ಇದೆಲ್ಲ ಲಿಕ್ವಿಡ್ ರೂಪ, ದ್ರವ ರೂಪದ ಇಂಧನ. ಅದೇ ಗ್ಯಾಸ್ ಅಂದರೆ LPG ಗ್ಯಾಸ್ ಸಿಲಿಂಡರ್, CNG, ಇದೆಲ್ಲ ಅನಿಲ ರೂಪದ್ದು. ಯಾವುದಾದ್ರೂ ಇರಲಿ, ಸಮ್ ಟೈಮ್ ಲೈಟ್ ಈಸ್ ಆಲ್ಸೋ ಗಿವನ್ ಆಫ್ ಡ್ಯೂರಿಂಗ್ ಸಬ್ಸ್ಟೆನ್ಸಸ್. ನೀವು ಯಾವುದೇ ದಹಿಸುವಾಗ ಆ ವಸ್ತು, ದಹ್ಯ ವಸ್ತು ಘನರೂಪದ್ದೇ ಆಗಿರಲಿ, ಅನಿಲ ರೂಪದ್ದೇ ಆಗಿರಲಿ, ಅಥವಾ ದ್ರವ ರೂಪದ್ದೇ ಆಗಿರಲಿ, ಅದನ್ನು ದಹಿಸಿದಾಗ ಅದು ಜ್ವಾಲೆಯೊಂದಿಗೆ, ಬೆಂಕಿಯೊಂದಿಗೆ ಉರಿದಾಗ ಏನನ್ನು ಪ್ರೊಡ್ಯೂಸ್ ಮಾಡುತ್ತೆ, ಲೈಟ್, ಬೆಳಕನ್ನು ಉಂಟು ಮಾಡುತ್ತೆ. ಐದರ್ ಎಸ್ ಎ ಫ್ಲೇಮ್ ಆರ್ ಆಸ್ ಗ್ಲೋ. ಹಾಗೆ ಏನನ್ನು ಉಂಟು ಮಾಡುತ್ತೆ, ಉಷ್ಣ ಮತ್ತು ಬೆಳಕು, ಲೈಟ್, ಬೆಳಕು ಮತ್ತು ಗ್ಲೋನೆಸ್. ಏನೋ ದಹ್ಯ ವಸ್ತು ಉರಿದಾಗ ಹೊಳಪು ಮತ್ತು ಜ್ವಾಲೆ ಎರಡೂ ಸಹ ಉಂಟಾಗುತ್ತೆ. ಅದ್ರ ಜೊತೆ ಏನು ಬಿಡುಗಡೆ ಆಗುತ್ತೆ, ಲೈಟ್ ಈಸ್ ಆಲ್ಸೋ ಗಿವನ್ ಆಫ್ ಅ ಜ್ವಾಲೆ ಜೊತೆ ವಸ್ತು, ದಹ್ಯ ವಸ್ತು ಉರಿದಾಗ ಉತ್ತಮವಾದ ಹೊಳಪಿನೊಂದಿಗೆ ಬೆಳಕನ್ನು ಉಂಟು ಮಾಡುತ್ತೆ. ಗ್ಲೋ ಅಂದರೆ ಬೆಳಕು, ಹೊಳಪು. ಇನ್ ದ ರಿಯಾಕ್ಷನ್ಸ್ ಮೆನ್ಷನ್ಡ್ ಅಬೌವ್ ದ ಮೆಗ್ನೀಷಿಯಮ್ ಆ್ಯಂಡ್ ಚಾರ್ಕೋಲ್ ಆರ್ ಕಂಬಸ್ಟಬಲ್ ಸಬ್ಸ್ಟೆನ್ಸಸ್. ಈ ಮೇಲೆ ನಡೆಸಿದಂತಹ ಈ ಒಂದು ಪ್ರಕ್ರಿಯೆಯಿಂದ, ಈ ಒಂದು ರಿಯಾಕ್ಷನ್ಸ್ ಇದೆಯಲ್ಲ, ಈ ಕ್ರಿಯೆಯಿಂದ ನಮ್ಗೆ ಏನಂತ ತಿಳಿದು, ಇದ್ದಿಲು ಮತ್ತು ಮೆಗ್ನೀಷಿಯಮ್ ಅನ್ನೋದು ದಹ್ಯ ವಸ್ತುಗಳು. ಇಲ್ಲಿ ಉರಿತಕ್ಕಂಥ ವಸ್ತು ಯಾವುದು, ಇಲ್ಲಿ ಉರಿದಿರ್ತಕ್ಕಂಥದ್ದು ಮೆಗ್ನೀಷಿಯಮ್ ಮತ್ತು ಇದ್ದಿಲು ಅಲ್ವಾ. ಇದ್ದಿಲು, ಚಾರ್ಕೋಲ್ ಅಂದರೆ ಇದ್ದಿಲು, ಮೆಗ್ನೀಷಿಯಮ್ ಅಂದರೆ ಮೆಗ್ನೀಷಿಯಮ್ ಡಿಪೆಂಡ್. ಇನ್ ದಿಸ್ ರಿಯಾಕ್ಷನ್ ಮೆನ್ಷನ್ಡ್ ಅಬೌವ್, ಮೆಗ್ನೀಷಿಯಮ್ ಆ್ಯಂಡ್ ಚಾರ್ಕೋಲ್ ಆರ್ ಕಂಬಸ್ಟಬಲ್ ಸಬ್ಸ್ಟೆನ್ಸಸ್. ಈ ಒಂದು ಪ್ರಕ್ರಿಯೆಯಿಂದ ನಮಗೆ ಮೆಗ್ನೀಷಿಯಮ್ ಮತ್ತು ಇದ್ದಿಲು ಎಂಬುದು ದಹ್ಯ ವಸ್ತು ಎಂಬುದನ್ನು ತಿಳ್ಕೊಂಡ್ವಿ. ಕೋಲು ಅಷ್ಟೇ, ಈಸ್ ಆಲ್ಸೋ ಒನ್ ಆಫ್ ದಿ ಕಂಬಸ್ಟಬಲ್ ಸಬ್ಸ್ಟೆನ್ಸಸ್. ಅಂದರೆ ದಹ್ಯ ವಸ್ತು ಇಲ್ಲಿ ಯಾವ ವಸ್ತುಗಳು ಉರಿಯುತ್ತವೋ, ಪೆಟ್ರೋಲ್, ಡೀಸೆಲ್, ಕಲ್ಲಿದ್ದಲು, ಇದ್ದಿಲು, ಮೆಗ್ನೀಷಿಯಮ್ ಡಿಪೆಂಡ್, ಇದೆಲ್ಲವೂ ಕಂಬಸ್ಟಬಲ್ ಸಬ್ಸ್ಟೆನ್ಸಸ್, ದಹ್ಯ ವಸ್ತು. ಅರ್ಥ ಆಗ್ತಿದೆಯಾ? ವಿ ವರ್ ಟೋಲ್ಡ್ ದಟ್ ಫುಡ್ ಇಸ್ ಎ ಫ್ಯೂಯಲ್ ಫಾರ್ ಅವರ್ ಬಾಡಿ. ನಮ್ಮೆಲ್ಲರಿಗೂ ಗೊತ್ತು, ಆಹಾರ ನಮ್ಮ ದೇಹಕ್ಕೇನೋ ಒಂದು ಇಂಧನ ಥರ ಕಾರ್ಯನಿರ್ವಹಿಸುತ್ತೆ. ಇದೊಂದು ಇಂಧನ. ಫುಡ್ ಅನ್ನೋದು ನಮಗೆ ಫ್ಯೂಯಲ್. ಈಗ ಪೆಟ್ರೋಲ್, ಡೀಸೆಲ್ ಹಾಕ್ಕೊಂಡು ಹೀಗೆ ವಾಹನಗಳನ್ನ ಓಡಿಸ್ತಾರೋ, ನಮ್ಮ ದೇಹನೂ ಯಾವ ರೀತಿ ಓಡಿಸ್ತೀವಿ ನಾವು, ಅಂದರೆ ಓಡಿಸ್ತೀವಿ ಅಂದರೆ ಯಾವ ರೀತಿ ನಮ್ಮ ದೇಹವನ್ನು ಚಟುವಟಿಕೆಯಾಗಿ ಇಟ್ಕೊಳ್ತೀವಿ, ಒಳ್ಳೊಳ್ಳೆ ಫುಡ್ಗಳನ್ನ, ಉತ್ತಮ ಆಹಾರವನ್ನು ಇಂಟೇಕ್ ತಗೊಂಡ್ರೆ ನಾವು ಚೆನ್ನಾಗಿ ಆರೋಗ್ಯವಾಗಿರ್ತೀವಿ, ಎಲ್ಲ ಕೆಲಸಗಳನ್ನ ಮಾಡ್ತೀವಿ. ಫುಡ್ನ ತಗೊಳ್ಳೋದು, ಕೆಲಸ ಮಾಡೋದು, ಫುಡ್ನ ತಗೊಳ್ಳೋದು, ಚೆನ್ನಾಗಿ ನಿದ್ರೆ ಮಾಡೋದು, ಫುಡ್ನ ತಗೊಳ್ಳೋದು, ಈ ಥರ ಆಲೋಚನೆಗಳು, ಚಿಂತನೆಗಳನ್ನ ಮಾಡೋದು. ಅಂದರೆ ನಮ್ಮ ದೇಹಕ್ಕೆ ಫ್ಯೂಯಲ್ ಯಾವುದು, ಫುಡ್ ಈಸ್ ದ ಫ್ಯೂಯಲ್ ಆಫ್ ಅವರ್ ಬಾಡಿ. ನಮ್ಮ ದೇಹಕ್ಕೆ ಇಂಧನ ಆಹಾರ, ಆಹಾರವೇ ನಮ್ಮ ದೇಹದ ಇಂಧನ. ಅಂತ ಆಗ್ತಿದೆಯಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಆ್ಯಕ್ಟಿವಿಟಿ 10.1 ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ದೆನ್ ರೀಡ್ 1 or 2 ಟೈಮ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ವಿತ್ ಹೆಲ್ಪ್ ಆಫ್ ಮೈ ಎಕ್ಸ್ಪ್ಲನೇಷನ್. ನಾನು ವೀಡಿಯೋಸ್ನ ಇಟ್ಕೊಂಡು, ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ವೀಡಿಯೋಸ್ ಕೇಳ್ತಾ ಟೆಕ್ಸ್ಟ್ ಬುಕ್ನ ಒಂದ್ಸಲ 2 or 3 ಟೈಮ್ಸ್ ಓದಿ ಈಸಿಯಾಗಿ ಅರ್ಥ ಆಗುತ್ತೆ. ಆ್ಯಂಡ್ ದೆನ್ ಹೋಮ್ ಕ್ವಶನ್ಸ್ನ ತಗೊಳ್ಳಿ. ಲಿಸ್ಟ್ 4 ಫ್ಯೂಯಲ್ ಯೂಸ್ಡ್ ಅಟ್ ಹೋಮ್. ಮನೆಯಲ್ಲಿ ಬಳಸ್ತಕ್ಕಂತಹ 4 ಇಂಧನಗಳನ್ನು ಹೆಸರಿಸಿ. ಆ್ಯಂಡ್ ಲಿಸ್ಟ್ 4 ಫ್ಯೂಯಲ್ ಯೂಸ್ಡ್ ಅಟ್ ಇಂಡಸ್ಟ್ರಿ
ಆ್ಯಂಡ್ ಟ್ರೇಡ್. ವ್ಯಾಪಾರಕ್ಕೆ ಮತ್ತು ಇಂಡಸ್ಟ್ರಿಯಲ್ಲಿ ಬಳಸ್ತಕ್ಕಂತಹ 4 ಇಂಧನಗಳನ್ನ ಲಿಸ್ಟ್ ಮಾಡಿ. ಆ್ಯಂಡ್ ವಾಟ್ ಈಸ್ ಕಂಬಷನ್ ಆ್ಯಂಡ್ ವಾಟ್ ಈಸ್ ಫ್ಯೂಯಲ್ ಆ್ಯಂಡ್ give 2 examples of burning or combustion. Give 2 examples of combustion. ಕಂಬಷನ್ಗೆ ಉರಿಯುವಿಕೆಗೆ ದಹನ ಕ್ರಿಯೆಗೆ 2 ಎಕ್ಸಾಂಪಲ್ಸ್ಗಳನ್ನ ಕೊಡಿ ಅಂತೇಳಿ. ಗೊತ್ತಾಗ್ತೀಯಾ? ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಸ್ಟಿಡ್ಲಿ. ಆ್ಯಂಡ್ ಈ ಲೆಸನ್ನ ಕಂಪ್ಲೀಟ್ ವೀಡಿಯೋಸ್ ಕಂಟಿನ್ಯೂಸ್ ಬೇಕು ಅಂದರೆ ಪ್ಲೇಲಿಸ್ಟ್ ಚೆಕ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಆದರೆ ನೀವು ಚೆಕ್ ಮಾಡೋದು ಇದೇ ಇರಲ್ಲ, ಆಟೋಮೆಟಿಕ್ಕಾಗಿ ಆಗ್ತಕ್ಕಂಥ ಪ್ರತಿಯೊಂದು ಕ್ಲಾಸ್ ವೀಡಿಯೋಸು ನಿಮಗೆ ಸಿಗುತ್ತೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.